ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಜನ್ಮದಿನಾಚರಣೆ, ಕೇಕ್ ಕತ್ತರಿಸಿ ಶುಭ ಹಾರೈಸಿದ ಕಾಂಗ್ರೆಸ್ ಮುಖಂಡರು. ಪುಸ್ತಕ ಕೊಂಡರೆ ಟೀ ಕಾಫಿ ಫ್ರೀ, ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಯುವ ಸಾಹಿತಿ ಬಳಗದಿಂದ ವಿನೂತನ ಪ್ರಯತ್ನ. ಸಿಂಧನೂರಿನಲ್ಲಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಿಕೆಶಿ ಜನ್ಮದಿನಾಚರಣೆ, ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್, ಹಾಲು ವಿತರಣೆ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದ ಬಳಿ ಸರಳವಾಗಿ ಆಚರಿಸಲಾಯಿತು. ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ವಿಶೇಷ ಪೂಜೆ ಮತ್ತು ಕುಂಕುಮಾರ್ಚನೆ ಮಾಡಿಸುವುದರ ಮೂಲಕ ಅವರಿಗೆ ಆರೋಗ್ಯ ಮತ್ತು ಶಕ್ತಿಯನ್ನ ಕರುಣಿಸಲೆಂದು ಹಾರೈಸಲಾಯಿತು. ಇದೇ ವೇಳೆ ದೇವಸ್ಥಾನದ ಮುಂಭಾಗದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಡಿಕೆಶಿ ಅವರ ಜನ್ಮ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬುಡಾ ಅಧ್ಯಕ್ಷ ಜೆಎಸ್ ಆಂಜನೇಯಲು, ಮಾಜಿ ಮೇಯರ್ ರಾಜೇಶ್ವರಿ ಸುಬ್ಬರಾಯುಡು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ವೆಂಕಟೇಶ್ ಹೆಗಡೆ ಹಾಗೂ ಕಲ್ಕಂಬ ಪಂಪಾಪತಿ ಏನ್ ಹೇಳಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಜೋಡೆತ್ತುಗಳಾಗಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಆಕ್ಟಿವಿಟಿ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗಿ ಇವತ್ತು ಪಕ್ಷ ಗೆಲ್ಲಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದಂದು ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಂತಹ ಅನುಭವ ಮತ್ತು ಅಮೂಲ್ಯ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಹಾಗೂ ಮುಂದೆ ಅವರ ಆಶಯ ಆಮಿಷಗಳು ಏನಿದ್ದಾವೆ ಅವ್ರ ತಕ್ಕಂಗೆ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಕಾಂಗ್ರೆಸ್ ಪಕ್ಷವನ್ನು ಇನ್ನು ಮುಂದಿನ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಅದ್ಭುತವಾದ ಜಯ ಸಾಧಿಸಲಿಕ್ಕೆ ಅವರು ನಮ್ಮನ್ನೆಲ್ಲರ ಜೊತೆಗೆ ಇರ್ತಾರೆ, ಪ್ರೇರೇಪಿಸ್ತಾರೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ನಮ್ಮ ಪಕ್ಷವನ್ನು ಸದೃಢಗೊಳಿಸ್ತಾರೆ. ಪಕ್ಷಕ್ಕೆ ಇರ್ತಕ್ಕಂಥ ಕೀರ್ತಿ ಏನಿದೆ, ಹಿಂದೆ ಇಂದಿರಾ ಗಾಂಧಿಯವರು, ದೇವರಾಜ ಅರಸು ಅವರು, ಎಸ್ ಎಂ ಕೃಷ್ಣ ಅವರು, ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ನಮ್ಮನ್ನು ಹೆಚ್ಚು ಸಂತೋಷಗೊಳಿಸ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರಲಿ ಅಂತಂದೇಳಿ ನಮ್ಮ ಬಳ್ಳಾರಿಯ ಗ್ರಾಮ ದೇವತೆ ಕನಕದುರ್ಗಮ್ಮ ತಾಯಿಯೊಂದಿಗೆ ಎಲ್ಲರೂ ಕೂಡ ನಾವು ಮಾಡಿ ಬೆಳಿಗ್ಗೆನೇ ಈ ಅನಾಥಾಶ್ರಮಗಳಿಗೆ ಮತ್ತು ಈ ಕೆಲವರು ಈ ನಿರಾಶ್ರಿತರ ಅಲ್ಲಿ ಕೂಡ ಭೇಟಿ ಮಾಡಿ ಅವರಿಗೆಲ್ಲರಿಗೂ ಉಪಹಾರ ಕೊಟ್ಟು ಅವರೆಲ್ಲರ ಸಂತೃಪ್ತ ಮಾಡಿ ಹಾಗೂ ಅವ್ರಿಗೆ ಕೂಡ ವಿಶ್ ಮಾಡಿ ಬಂದಿದ್ದೇವೆ. ಅವರೆಲ್ಲರೂ ಕೂಡ ಸಂತೋಷದಿಂದ ಈ ಕಾರ್ಯವನ್ನು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಕೆಲಸ ಇಲ್ಲ. ಒಂದು ಕಾರ್ಯಕರ್ತರು ಕೂಡ ಕೆಲವೊಂದು ರೂಪದೋಷಗಳು ಆಗಿರ್ಬೋದು, ಆದರೂ ಕೂಡ ನಾವು ಯಾರು ಹಾಗೆ ಅಂದ್ಕೊಂಡಿಲ್ಲ. ಇದು ಎಲ್ಲವುದು ಈ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಧಿಕಾರ, ಹಣ ಒದಗ್ತದೆ ಅಂತೇಳಿ ಯಾರು ಭಾವಿಸಬಾರ್ದು. ಆದ್ದರಿಂದ ಅವರ ಹುಟ್ಟುಹಬ್ಬದಂದು ನಾವೆಲ್ಲರೂ ಕೂಡ ಅವರಿಗೆ ಶುಭ ಹಾರೈಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕರ್ತರನ್ನು ಕೂಡ ಸಮಾಧಾನ ಮಾಡುವಂಥ ಚೈತನ್ಯವನ್ನು ಅವರಿಗೆ ಭಗವಂತ ಕೊಡಲಿ ಅಂತೇಳಿ ಹಾರೈಸಿ, ಇಂದು ನಮ್ಮ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬ್ರ ಏನು ಹುಟ್ಟುಹಬ್ಬ ಇದೆ, ಇವತ್ತು ನಾವೆಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಳ್ಳಾರಿ ನಗರದ ಆರಾಧ್ಯ ದೈವ ತಾಯಿ ಕನಕದುರ್ಗಮ್ಮ ದೇವಿಗೆ ಒಂದು ವಿಶೇಷ ಪೂಜೆ ಮಾಡುವುದರ ಮೂಲಕ ಮತ್ತು ಅವರ ಕುಟುಂಬ ಅದರ ಹೆಸರಿಗೆ ಕುಂಕುಮಾರ್ಚನೆ ಮಾಡಿ ಮತ್ತು ಈ ಒಂದು ದೇವಸ್ಥಾನದ ಆವರಣದೊಳಗೆ ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಅವರಿಗೆ ತಾಯಿ ಕನಕದುರ್ಗಮ್ಮ ಆರೋಗ್ಯ, ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಶೀರ್ವಾದ ಮಾಡಬೇಕು ಮತ್ತು ಅವರ ಸೇವೆ ನಮ್ಮ ಕರ್ನಾಟಕ ಅಲ್ಲದೆ ಇಡೀ ಭಾರತ ದೇಶಕ್ಕೂ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ತಾಯಿ ದೇವಿ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಂದು ದೇವರಲ್ಲಿ ಬೇಡ್ಕೊಂಡಿವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ. ಇಂದು ನಮ್ಮ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸರ್ ಅವರ
ಹುಟ್ಟುಹಬ್ಬ ಆಚರಿಸಿದ್ದೀವಿ ಎಲ್ಲರೂ ಸೇರಿ, ಮಹಿಳೆಯರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು, ವೆಂಕಟೇಶ್ ಹೆಗಡೆ ಅವರು ಮತ್ತು ಆಂಜನೇಯ ಅವರು, ರಾಜೇಶ್ವರಿ ಅವರು, ಮಲ್ಲಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಸೆಕ್ರೆಟರಿ, ಮತ್ತು ಇವರು ಜ್ಯೋತಿ ಮಹಿಳಾ ಕಾಂಗ್ರೆಸ್ ಸೆಕ್ರೆಟರಿ, ರೋಹಿಣಿ, ಹಸೀನಾ, ಎಲ್ಲರೂ ನಮ್ಮ ಶಾಂತಿ, ಎಲ್ಲ ನಮ್ಮ ಮಹಿಳೆಯರೆಲ್ಲರೂ ಸೇರಿ ಈ ದಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು 100 ಕಾಲ ಅವ್ರು ಚೆನ್ನಾಗಿ ಬಾಳ್ಬೇಕಂತ ನಮ್ಮ ಆಸೆ. ಮತ್ತು ಅವರು ಮೇಲಾಗಿ ಅವ್ರ ಕಾರ್ಯಕರ್ತರನ್ನ ಗುರುತಿಸಿ ಅವರು ಸ್ಪಂದಿಸ್ತಾರೆ, ಮಂತ್ರಿಗಳಾಗಬೇಕು ಅಂತ ನಮ್ಮ ದುರ್ಗಮ್ಮ ತಾಯಿಯಲ್ಲಿ ಬೇಡ್ಕೊಳ್ತೀವಿ. ಅವ್ರಿಗೆ ದೇವರು ನಮ್ಮ ಬಳ್ಳಾರಿ ದುರ್ಗಮ್ಮ ಆಯುರ ಆರೋಗ್ಯ ಕೊಡಲಿ, 100 ವರ್ಷ ಅವ್ರು ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ. ಪುಸ್ತಕ ಓದುವ ಹವ್ಯಾಸದ ಜೊತೆಗೆ ಕನ್ನಡ ಭಾಷೆ ಉಳಿಸುವ ನಿಟ್ಟಿನಲ್ಲಿ ಯುವ ಸಾಹಿತಿ ಬಳಗ ಹಾಗೂ ನುಡಿ ಬಳಗ ಪುಸ್ತಕ ಕೊಂಡರೆ ಉಚಿತವಾಗಿ ಕಾಫಿ, ಟೀ ನೀಡುವ ಕೆಫೆಯೊಂದನ್ನು ಆರಂಭಿಸಿದೆ. ಹೌದು, ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ನೆಲ, ಜಲ, ಸಂಸ್ಕೃತಿ ಪರಿಚಯ ಮಾಡಿಕೊಡುವ ಜೊತೆಗೆ ಪುಸ್ತಕ ಪ್ರೀತಿಯನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ಕೈ ಹಾಕಿದ ಯುವ ಸಾಹಿತಿ ಬಳಗ ಹಾಗೂ ನುಡಿ ಬಳಗ ಪುಸ್ತಕ ಕೊಂಡರೆ ಟೀ, ಕಾಫಿ ಫ್ರೀ ಎಂಬ ಬೋರ್ಡ್ ಒಂದನ್ನು ಹಾಕುವ ಮೂಲಕ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿರುವ ನುಡಿ ಕೆಫೆ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಕನ್ನಡದ ಪುಸ್ತಕಗಳನ್ನು ಕೊಂಡರೆ ಅದರ ಬೆಲೆಯ ಮೇಲೆ 10% ರಿಯಾಯಿತಿ ಜೊತೆಗೆ ಉಚಿತ ಕಾಫಿ, ಟೀ ನೀಡಲಾಗುವುದು ಎನ್ನುವ ಫಲಕ ಸಾರ್ವಜನಿಕರನ್ನು ಆಕರ್ಷಿಸುತ್ತದೆ. ಅಲ್ಲದೆ ಗಡಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಉಳಿಸಿ ಬೆಳೆಸುವ ಕೆಲಸಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ. ಕಥೆ, ನಾಟಕ, ವ್ಯಾಕರಣ ಶಾಸ್ತ್ರದ ಪರಂಪರೆಯನ್ನು ದೇಶ ವಿದೇಶಕ್ಕೆ ಪರಿಚಯಿಸಿದ ಬಳ್ಳಾರಿ ಜಿಲ್ಲೆಯವರಾದ ನಂದಿಹಾಳ್ ಗ್ರಾಮದ ಶಿವಲಿಂಗಪ್ಪ, ಬಳ್ಳಾರಿ ಏಕಶಿಲಾ ಬೆಟ್ಟದ ಮೇಲೆ ಕೋಟೆ ನಿರ್ಮಿಸಿದ ಹಂಡೆ ಹನುಮಪ್ಪ ನಾಯಕ, ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿ ಹುತಾತ್ಮರಾದ ಕಪಗಲ್ ರಂಜಾನ್ ಸಾಬ್, ರಾಮಾಯಣ, ಮಹಾಭಾರತ ಸೇರಿದಂತೆ ಇನ್ನಿತರ ಸಾವಿರಾರು ಜನಪದ ಕಥೆಗಳ ಪುಸ್ತಕಗಳು ಹಾಗೂ ಜಾನಪದ ಶೈಲಿಯಲ್ಲಿ ಹಾಡಿ ತಿಳಿಸುವ ಬುರ್ರಕಥಾ ಈರಮ್ಮ, ಆಂಧ್ರ ಕರ್ನಾಟಕ ನಾಟಕದ ಪಿತಾಮಹ ಬಳ್ಳಾರಿಯ ರಾಘವ, ಜೋಳದ ರಾಶಿ ದೊಡ್ಡನಗೌಡ, ಹಾಸ್ಯ ಬ್ರಹ್ಮ ಬೀಚಿ, ವೈ ನಾಗೇಶ್ ಶಾಸ್ತ್ರಿ ಸೇರಿದಂತೆ ಇನ್ನಿತರ ಮಹಾನ್ ಸಾಹಿತಿಗಳ ಭಾವಚಿತ್ರಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿವೆ. ಮಹಾನಗರ ಪಾಲಿಕೆಯ 21ನೇ ವಾರ್ಡಿನ ನೂತನ ಬಸವೇಶ್ವರ ವೃತ್ತದ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡಿದ್ದು, ನಗರ ಶಾಸಕ ನಾರಾ ಭರತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳ್ಳಾರಿ ನಗರಕ್ಕೆ ಪ್ರವೇಶಿಸುವ ಸಂಗನಕಲ್ ರಸ್ತೆಯ ಅಂದರೆ KRS ಹಾಲ್ನಿಂದ KEB ಸರ್ಕಲ್ವರೆಗೆ ಅಭಿವೃದ್ಧಿ ಹಾಗೂ ಸೌಂದರೀಕರಣಕ್ಕಾಗಿ ಈಗಾಗಲೇ ಅನುದಾನ ಮಂಜೂರಾಗಿದ್ದು ಕಾಮಗಾರಿ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಸ್ಥಳ ಪರಿಶೀಲನೆ ನಡೆಸಿದರು. ಕಾಮಗಾರಿ ವೀಕ್ಷಣೆ ನಂತರ ಕೊಟ್ಟೂರು ಸ್ವಾಮಿ ಮಠಕ್ಕೆ ಭೇಟಿ ನೀಡಿದ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಬಳ್ಳಾರಿ, ವಿಜಯನಗರ ಹಾಗೂ ಹಾಲಕೆರೆಯ ಶಾಖಾ ಮಠದ ಪೀಠಾಧಿಪತಿ ಶ್ರೀ ಮುಪ್ಪಿನ ಬಸವಲಿಂಗ ಜಗದ್ಗುರು ಅವರ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದುಕೊಂಡರು. ಈ ವೇಳೆ ಬಸವೇಶ್ವರ ವೃತ್ತ ನಿರ್ಮಾಣದ ವಿಷಯ ತಿಳಿದು ಹರ್ಷವನ್ನ ವ್ಯಕ್ತಪಡಿಸಿದ ಶ್ರೀ ಮುಪ್ಪಿನ ಬಸವಲಿಂಗ ಜಗದ್ಗುರುಗಳು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಅಭಿನಂದಿಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಸಿಂಧನೂರು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಿಸುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ RDCC ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜವಳಿ, ಮುಖಂಡರಾದ ಶರಣಯ್ಯ ಕೋಟೆ, ಅಮರೇಶ್ ಗಿರಿಜಾಲಿ, ಹಬೀಬ್ ಖಾಜಿ, ಹನುಮಂತ ಕರ್ನಿ, ಯೂಸುಫ್ ಯತ್ಮಾರಿ, ನಾನಿ ರೆಡ್ಡಿ, ಶಹಬಾಜ್ ಸೇರಿದಂತೆ ಅನೇಕರು ಇದ್ದರು. ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ದೀನದಲಿತರ ಆಶಾಕಿರಣ, ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಎಂದು ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ಬಡ ರೋಗಿಗಳಿಗೆ ಹಾಗೂ ಇನ್ನಿತರ ವ್ಯಕ್ತಿಗಳಿಗೆ ಹಣ್ಣು ಮತ್ತು ಹಂಪಲು ಕೊಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏಕೆಂದರೆ ಇವತ್ತು ಯಾವ ಹುಟ್ಟುಹಬ್ಬವನ್ನು ಯಾವ ಸ್ಥಳದಲ್ಲಿ ಆಚರಣೆ ಮಾಡ್ತಾ ಇದ್ರು ಬಹಳ ಅರ್ಥಪೂರ್ಣವಾಗಿ. ಇವತ್ತು ಸರ್ಕಾರಿ ಆಸ್ಪತ್ರೆ ಅಂದರೆ, ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅಂದರೆ ಬಡವರ ಪಾಲಿಗೆ ಸಂಜೀವನಿ ಇದ್ದಂತೆ. ಹೀಗಾಗಿ ಇಂಥ ಹುಟ್ಟುಹಬ್ಬ ಆಗಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಣೆಗಳು ಮಾಡೋದ್ರ ಮೂಲಕ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ.
ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ನಿಮಗೆಲ್ಲ ತಿಳಿದಿರುವಂತೆ ಈ ರಾಜ್ಯದಲ್ಲಿ ಗ್ಯಾರಂಟಿಗಳು ತರುವುದರ ಮೂಲಕ ಬಹಳ ಯಶಸ್ವಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಲುಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗಾಗಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಮೇಲೆ ಕಾರ್ಯಕರ್ತರಿಗೆ ಒಂದು ಆನೆ ಬಲ ಬಂದಂತಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ 62ನೇಯ ಹುಟ್ಟುಹಬ್ಬವನ್ನು ಇಂದು ಸಿಂಧನೂರು ತಾಲೂಕಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ಅನ್ನ ವಿತರಿಸುವುದರ ಮುಖಾಂತರ ಈ ಒಂದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗ್ತಿದೆ. ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ಕರ್ನಾಟಕ ಕಂಡ ಶ್ರೀಮಂತ ರಾಜಕಾರಣಿ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ 62ನೇ ಜನ್ಮ ದಿನದ ಉತ್ಸವವನ್ನು ನಮ್ಮ ಬಸನಗೌಡ ಬಾದರ್ಲಿಯವರ ನೇತೃತ್ವದಲ್ಲಿ ಸಿಂಧನೂರು ತಾಲೂಕಾ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪನ್ನು ಹಂಚುವ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.